ರೈತ ಬಾಂಧವರೇ, ಅರಿಶಿಣದಲ್ಲಿ ಉತ್ತಮವಾದಂಥ ಒಂದು ಇಳುವರಿನ ಪಡಿಬೇಕಾದ್ರೆ ನಾವು ಬಳಸುವಂತಹ ತಾಯಿಗೆಡ್ಡೆ ಪ್ರಮುಖವಾದ ಒಂದು ಪಾತ್ರನ ವಹಿಸುತ್ತೆ. ಸೊ ಇಲ್ಲಿ ನಾನು ಯಾವ ರೀತಿಯಾದ ತಾಯಿಗೆಡ್ಡೆಗಳನ್ನು ನಾವು ಆಯ್ಕೆ ಮಾಡ್ಕೋಬಹುದು ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈಗ ನೋಡಿ, ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವಾಗಲೂ ರೋಗರಹಿತವಾದಂಥ ಒಂದು ಗೆಡ್ಡೆಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಇವನ್ನ ನಾವು ತಾಯಿಗೆಡ್ಡೆ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೊಳೆ ರೋಗ ಇರ್ಬೋದು ಅಥವಾ ಕ್ಷಲ್ಕ ಕೀಟ ಬಾಧೆ ಯಾವುದು ಇಲ್ಲದೆ ಇರುವಂತಹ ಒಂದು ತಾಯಿಗೆಡ್ಡೆಯನ್ನು ನಾವು ತಗೋಬೇಕಾಗುತ್ತೆ. ಒಂದು ಎಕರೆಗೆ ಸುಮಾರು 10ರಿಂದ 12 ಕ್ವಿಂಟಾಲು ತಾಯಿಗೆಡ್ಡೆಯನ್ನು ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇದರ ತೂಕ, ಒಂದು ಗೆಡ್ಡೆ ತೂಕ 80ರಿಂದ 100 ಗ್ರಾಮ್ ಕೂಡ ಇರುತ್ತೆ. ಸೊ ಹಾಗಾಗಿ ನಮಗೆ ಅಧಿಕವಾದಂಥ ಒಂದು ಉತ್ತಮವಾದ ಮೊಳಕೆ ಇರಬಹುದು ಅಥವಾ ಶೀಘ್ರವಾದಂಥ ಒಂದು ಬೆಳವಣಿಗೆನ ನಾವು ಕಾಣ್ಬೋದು. ಇಲ್ಲಿ ನೋಡಿ, ತಾಯಿಗೆಡ್ಡೆಯಲ್ಲಿ ನಮಗೆ ಒಂದು ಕಣ್ಣಿರೋದಿಲ್ಲ, ಸಾಕಷ್ಟು 2-3 ಕಣ್ಣಿರುತ್ತೆ. ನೋಡಿ, ಇಲ್ಲಿ ತಾಯಿಗೆಡ್ಡೆ ಅಂತ ಹೇಳಿದ್ರೆ ಬರೀ ಒಂದೇ ಕಣ್ಣಿರೋದಿಲ್ಲ. ಇಲ್ಲಿ ನೋಡಿ, 1-2 ಕಣ್ಣಿದೆ, ಕೆಲವೊಂದು ಸಾರಿ 3 ಕಣ್ಣು ಕೂಡ ಬರುತ್ತೆ. ಹಾಗಾಗಿ ನಾವು ತಾಯಿಗೆಡ್ಡೆನ ನಾಟಿ ಮಾಡಿದಾಗ ಏನಾಗುತ್ತೆ, 2-3 ಗಿಡಗಳು ಒಟ್ಟಿಗೆ ಬರುತ್ತೆ. ನಾವೇನು ಅನ್ಕೋತೀವಿ ಅಂತಂದರೆ ಆಗಲೇ ಮರಿಗಳು ಬಂತು ಅಂಥೇಳಿ. ಇದು ಮರಿಗಳಲ್ಲ, ಇದು ನಾವು ಮೊಳಕೆ ಅಷ್ಟೇ. ಇದು ಮೊಳಕೆ ಬರೋದ್ರಿಂದ, ಶೀಘ್ರವಾಗಿ ಮೊಳಕೆ ಬರೋದ್ರಿಂದ ಉತ್ತಮವಾದಂಥ ಒಂದು ನಾವು ಬೆಳೆಯನ್ನು ಪಡಿಬಹುದು. ರೈತರಲ್ಲಿ ಮನವಿ ಏನು ಅಂತ ಹೇಳಿದ್ರೆ, ದಯವಿಟ್ಟು ರೋಗರಹಿತ ಗೆಡ್ಡೆಗಳನ್ನೇ ಬಳಸಬೇಕು ಮತ್ತು ಬೀಜೋಪಚಾರ ಮಾಡಿನೇ ಬಳಸಬೇಕು. ಬೀಜೋಪಚಾರಕ್ಕೆ ಒಂದು ಶಿಲೀಂಧ್ರನಾಶಕ ಅಂದರೆ ಯಾವ್ದಾರ ಒಂದು ಕಾರ್ಬನ್ ಡೈಸಮ್ ಅಂತಿರ್ಬೋದು ಅಥವಾ ಬ್ಯಾವಿಸ್ಟಿನ್, ಇದನ್ನ ನಾವು ಬಳಸಬೇಕು. ಮತ್ತೆ ಒಂದು ಕೀಟನಾಶಕ, ಶಲ್ಕ ಕೀಟ ಬಾಧೆ ಹೆಚ್ಚಾಗಿ ಇರೋದ್ರಿಂದ ಶಲ್ಕ ಕೀಟವನ್ನು ನಾವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕೀಟನಾಶಕವನ್ನು ಬಳಸಬೇಕಾಗುತ್ತೆ. ಕ್ವಿನಾಲ್ಫಾಸನ್ನು ಬಳಸಬಹುದು. ಕ್ವಿನಾಲ್ಫಾಸನ್ನ 1.5 ml 1 ಲೀಟರ್ ನೀರಿಗೆ ನಾವು ಅದು ಬಳಸಬೇಕಾಗುತ್ತೆ. ಶಿಲೀಂಧ್ರನಾಶಕ ಆದರೆ ನಾವು 2 ಗ್ರಾಮ್ 1 ಲೀಟ್ರಿಗೆ ಈ ರೀತಿಯಾಗಿ ದ್ರಾವಣ ಮಾಡಿಕೊಂಡು ಆ ದ್ರಾವಣದಲ್ಲಿ ತಾಯಿಗೆಡ್ಡೆಯನ್ನು ಸುಮಾರು 20ರಿಂದ 30 ನಿಮಿಷಗಳ ಕಾಲ ಅದ್ಬಿಟ್ಟು ತದನಂತರ ನಾವು ಬಿತ್ತನೆ ಮಾಡೋದ್ರಿಂದ ರೋಗರಹಿತವಾದಂಥ ಒಂದು ಅರಿಶಿಣ ಬೆಳೆಯನ್ನು ನಾವು ಪಡಿಬಹುದು.